ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಚಾಪ್ಸ್ ಮಾಡ್ತಾ ಇದ್ದೀನಿ. ಹೊಸ ರೆಸಿಪಿ ತೆಂಗಿನಕಾಯಿ ಮಸಾಲೆನ ಯೂಸ್ ಮಾಡಿ ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ನುಗ್ಗೆಕಾಯಿ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ಈ ರೆಸಿಪಿ ಬಿಸಿ ಅನ್ನಕ್ಕೆ ಮತ್ತು ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಜೊತೆಗೆ ರಾಗಿ ಮುದ್ದೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊತಾ ಇರ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನಿಲ್ಲಿ ನುಗ್ಗೆಕಾಯಿನ ಸಿಪ್ಪೆನ ತೆಗೆದು ನಾನು ತೋರಿಸ್ತಿದ್ದೀನಲ್ವ ಅಷ್ಟು ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ನೀವೇನಾದರೂ ನುಗ್ಗೆಕಾಯಿ ಜಾಸ್ತಿ ತಂದಾಗ ಈ ಥರನ ಸ್ವಲ್ಪ ಚಾಪ್ಸು ಮತ್ತು ಸ್ವಲ್ಪ ಸಾಂಬಾರಿಗೆ ಉಪಯೋಗಿಸ್ಕೊಂಡು ಮಾಡಿ ನೋಡಿ. ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಒಂದು ಚಿಕ್ಕ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಚಕ್ಕೆ, ನೀರನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಜೊತೆಗೆ ಇದಕ್ಕೆ ರುಬ್ಬೋದಕ್ಕೆ ಹಸಿ ಶುಂಠಿನೂ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಹಾಕ್ಕೊಂಡಿರೋದು ವಿಡಿಯೋ ಸ್ಕಿಪ್ ಆಗಿದೆ. ಮಸಾಲೆನ ರುಬ್ಬಾದ್ಮೇಲೆ ಒಂದು ಚಿಕ್ಕದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಈರುಳ್ಳಿ ಫ್ರೈ ಆದರೆ ಸಾಕು. ಇವಾಗ ಕಟ್ ಮಾಡ್ಕೊಂಡಿರೋಂಥ ನುಗ್ಗೆಕಾಯಿನ ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಹಾಕಾದ್ಮೇಲೆ ಈರುಳ್ಳಿ ಜೊತೆ 1 ನಿಮಿಷ ತನಕ ನುಗ್ಗೆಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಪದೇ ಪದೇ ಯಾವಾಗಲೂ ಸಾಂಬಾರು ಮಾಡ್ತಾಯಿದ್ರೆ ಇಷ್ಟನೇ ಆಗಲ್ಲ ಅಲ್ವಾ? ಹಾಗಾಗಿ ಈ ರೀತಿ ಒಂದ್ಸಲ ಚಾಪ್ಸ್ ಮಾಡಿ ಟ್ರೈ ಮಾಡಿ ನೋಡಿ. ಇವಾಗ ರುಬ್ಕೊಂಡಿರೋಂಥ ಈರುಳ್ಳಿ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ನಾವು ಈ ಥರ ಮಿಕ್ಸ್ ಮಾಡಾದ್ಮೇಲೆ ಈರುಳ್ಳಿ ಮಸಾಲೆನಲ್ಲೇ ಒಂದು 2 ನಿಮಿಷ ತನಕ ಕುದಿಲಿಕ್ಕೆ ಬಿಡಬೇಕು. ಹಾಗೆ ಕುದಿಲಿಕ್ಕೆ ಬಿಟ್ಟಾಗ ಮಧ್ಯ ಮಧ್ಯ ತಿರುಗಿಸ್ಕೊತಾ ಬನ್ನಿ. ಇದ್ರ ಜೊತೆಗೆ ಇನ್ನೂ ಒಂದು ಖಾರ ರುಬ್ಕೊಳ್ಳೋಣ. ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ತುರ್ದಿರೋ ಅಂಥ ಕಾಯಿ. ನಿಮ್ಮ ಮನೆಯಲ್ಲಿ ಏನಾದರೂ ಖಾರ ಜಾಸ್ತಿ ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಗೆ ತೊಗೊಳ್ಳಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಖಾರ ತುಂಬಾ ನುಣ್ಣಗೆ ರುಬ್ಕೊಂಡು ರೆಡಿಯಾಗಿದೆ. ಇವಾಗ ಕುದೀತಿರೋ ಅಂಥ ನುಗ್ಗೆಕಾಯಿಗೆ ರುಬ್ಬಿರೋ ಅಂಥ ಕಾಯಿನ ಹಾಕ್ಕೊಬೇಕಾಗುತ್ತೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನುಗ್ಗೆಕಾಯಿ ಕುದಿಯುವಾಗ ಮೊದಲಿಗೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲಾನ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಹಾಕಾದ್ಮೇಲೆ ರುಬ್ಕೊಂಡಿರೋಂಥ ಕಾಯಿ ಮಸಾಲನ ಹಾಕ್ಕೊಬೇಕು. ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ವಾವ್, ಆಗಲೇ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಫ್ರೆಂಡ್ಸ್, ಈ ವಿಧಾನದಲ್ಲಿ ನೀವೊಂದ್ಸಲ ಟ್ರೈ ಮಾಡಿ ರುಚಿ ಹೇಗೆ ಬರುತ್ತೆ ಅಂತ ಖಂಡಿತ ಮರಿದೆ ಕಮೆಂಟ್ಸ್ಗಳು ಹಾಕಿ. ಯಾಕಂದರೆ ನೀವು ಹಾಕುವಂಥ ಕಮೆಂಟ್ಸ್ಗಳು ನಮಗೆ ಮುಂದಕ್ಕೆ ತುಂಬ ತುಂಬ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಅದಕ್ಕೋಸ್ಕರ ಖಾರನ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ 2 ನಿಮಿಷದ ತನಕ ಮತ್ತೆ ಕುದಿಲಿಕ್ಕೆ ಬಿಡಬೇಕು. ಹಾಗೆ ಕುದಿಲಿಕ್ಕೆ ಬಿಟ್ಟಾಗ ಮಧ್ಯ ಮಧ್ಯೆ ತಿರುಗಿಸ್ಕೊತಾ ಬರಬೇಕು. ಯಾಕಂದರೆ ಕಾಯಿ ಹಾಕಿರೋದ್ರಿಂದ ತಲೆ ಹಿಡಿಯುತ್ತಲ್ವ, ಅದಕ್ಕೋಸ್ಕರ ಮಧ್ಯೆ ತಿರುಗಿಸ್ಕೊತಾ ಬನ್ನಿ. ನೋಡಿ, ಕುದೀತಾ ಇದೆ. ಕರೆಕ್ಟಾಗಿ ಮಸಾಲ ರೆಡಿಯಾಗಿದೆ. ಗ್ರೇವಿ, ಚಾಪ್ಸ್ ಗ್ರೇವಿ ಅಂತೂ ತುಂಬಾ ಕರೆಕ್ಟಾಗಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಈ ಥರ ನುಗ್ಗೆಕಾಯಿನ ಚಾಪ್ಸ್ನ ನೀವು ಮಾಡ್ಕೊಬೋದು. ನುಗ್ಗೆಕಾಯಿ ಬೆಂದಿದೆಯಾ ನೋಡೋಣ. ಜೊತೆಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಒಂದ್ಸಲ ಟೇಸ್ಟ್ ನೋಡ್ಬಿಡೋಣ. ವಾವ್, ಕರೆಕ್ಟಾಗಿ ಬಂದಿದೆ. ಹಾಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಸರಿ ಹೋಗಿದೆ. ನೀವೊಂದ್ಸಲ ಈ ಥರ ಟೇಸ್ಟ್ ನೋಡಿಬಿಟ್ರೆ ಸಪ್ಪೆ ಆದರೆ ಸ್ವಲ್ಪ ಉಪ್ಪು ಹಾಕೊಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ಸಿಂಪಲ್ಲಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿರೋ ಅಂಥ ನುಗ್ಗೆಕಾಯಿ ಚಾಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.